ಶಾಪಗ್ರಸ್ತೆ. ಇದೊಂದು ಕ್ಯೂಟ್ ಲವ್ ಸ್ಟೋರಿ. ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವ ವಿಭಿನ್ನ ಪ್ರೇಮ ಕಥೆ. ಇದು 3ನೇ ಭಾಗ. ಕಳೆದ ಸಂಚಿಕೆಯಲ್ಲಿ ಋಗ್ವಿಜಳ ನಡೆಯಿಂದ ತಕ್ಷಿಲ್ ಕೋಪಗೊಂಡಿದ್ದ. ಕೋಪದಿಂದ ಅವಳನ್ನು ನೂಕಿ ಹೊರಟು ಹೋದಾಗ ಋಗ್ವಿಜ ಕುಸಿದು ಕುಳಿತವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ತೊಡಗಿತು. ಯಾರೋ ಹತ್ತಿರ ಬಂದು ಭುಜದ ಮೇಲೆ ಕೈಯಿಟ್ಟ ಅನುಭವವಾಗುತ್ತಲೇ ಮುಖವೆತ್ತಿ ನೋಡಿದಾಗ ತನ್ನ ತಾಯಿ ಸುಕನ್ಯೆ ಎದುರುಗಿದ್ದರು. ಅವರನ್ನು ನೋಡಿದ್ದೇ ತಡ ಋಗ್ವಿಜಳ ಕೋಪ ಮುಗಿಲು ಮುಟ್ಟಿತು. ಕೋಪದಿಂದ ಅವರ ಕೈಕೊಡವಿ ಎದ್ದು ನಿಂತು, ಇಲ್ಲೇಕೆ ತಾವು ಬಂದಿರೋದು? ನಾನು ಅವತ್ತೇ ಹೇಳ್ದೆ ತಾನೆ ನನ್ನ ನೋಡೋಕೆ ಬರಬೇಡಿ ಅಂತ, ಮತ್ತೇಕೆ ಇಲ್ಲಿ ಬಂದಿದ್ದು ಎಂದಳು. ಮಗಳ ಈ ಪರಿ ನೋಡಿ ತಾಯಿಯ ಜೀವ ಸಂಕಟಪಟ್ಟಿತು. ಏನು ಮಾಡೋದು? ಎಲ್ಲ ಸರಿ ಇದ್ದಿದ್ರೆ ಎಲ್ಲರಂತೆ ತಮ್ಮ ಮಗಳ ಜೀವನ ಸಂಸಾರ ಸರಿಯಾಗಿರುತ್ತಿತ್ತು. ತಮ್ಮ ಮಗಳ ಹಣೆಬರಹವೇ ಹೀಗಿದ್ದಾಗ ಏನು ಮಾಡುವುದು, ಯಾರಿಗೆ ಏನು ಹೇಳುವುದು ಎಂದು ಯೋಚನೆಯಲ್ಲಿ ಕಳೆದವರ ಕಣ್ಣಲ್ಲೂ ಸಹ ನೀರಿತ್ತು. ತಾಯಿ ಕಣ್ಣಲ್ಲಿ ನೀರು ನೋಡಿದರೂ ಸಹ ಋಗ್ವಿಜ ಕರಗಲಿಲ್ಲ. ಅವಳ ಕೋಪದ ಪರಾಕಾಷ್ಠೆ ಎಲ್ಲೆ ಮೀರಿತ್ತು. ಎಲ್ಲರೂ ಸೇರಿ ತನ್ನನ್ನು ಒಬ್ಬ ಹುಚ್ಚನಿಗೆ, ಅತಿರೇಕವಾಗಿ ಆಡುವವನಿಗೆ ಮದುವೆ ಮಾಡಿಸಿದ್ದು ಮತ್ತವನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಒತ್ತಾಯ ಮಾಡುತ್ತಿರುವವರೆಂದು ಭಾವಿಸಿದ್ದ ಋಗ್ವಿಜ ಇನ್ನಷ್ಟು ಸಿಡಿದೆದ್ದಳು. ಮಾಡೋದೆಲ್ಲ ಮಾಡಿ ಇಲ್ಲಿ ನನ್ನ ಮುಂದೆ ಏಕೆ ಬಂದು ನಿಂತು ಕಣ್ಣೀರು ಹಾಕ್ತಿದ್ದೀರಾ? ಎಲ್ಲ ಮುಗೀತಲ್ಲ, ಹೊರಡಿ ಇನ್ನ. ನಿಮಗೆ ನನ್ನಿಂದ ಮುಕ್ತಿ ಬೇಕಿದ್ದರೆ ನೇರವಾಗಿ ಹೇಳಬೇಕಿತ್ತು. ಎಲ್ಲಾದರೂ ಹೊರಟು ಹೋಗ್ತಿದ್ದೆ. ಹೀಗೆ ಹುಚ್ಚನಿಗೆ ಮದುವೆ ಮಾಡಿಸೋ ಅಗತ್ಯ ಇತ್ತಾ ಎಂದಳು. ಋಗ್ವಿಜ, ಏನಮ್ಮ ಈಗಾಡ್ತಿದ್ದೀಯಾ? ಅವರು ಹುಚ್ಚ ಅಲ್ಲಮ್ಮ, ನಿನ್ನ ಗಂಡ. ಸ್ವಲ್ಪ ನಿನ್ನ ಅತಿಯಾಗಿ ಪ್ರೀತಿಸ್ತಾರೆ, ಅಷ್ಟಕ್ಕೆ ನೀನು ಅವರನ್ನು ಹುಚ್ಚ ಅನ್ನೋದಾ? ಪ್ರೀತಿನಾ? ಅದರ ಅರ್ಥ ಗೊತ್ತಾ ನಿಮಗೆ? ಪ್ರೀತಿ ಯಾವಾಗಲೂ ಹಾಯಾಗಿ ಉಸಿರಾಡೋ ಥರ ಇರಬೇಕೇ ಹೊರತು ಉಸಿರು ಕಟ್ಟುವ ಹಾಗಲ್ಲ. ಅಲ್ಲ, ಈ ಹುಚ್ಚನಿಗೆ ನನ್ನ ಮೇಲೇಕೆ ಇಷ್ಟೊಂದು ಪ್ರೀತಿ? ಅಲ್ಲ, ಎತ್ತ ಮಗಳಿಗಿಂತ ಆ ಹುಚ್ಚನೇ ಹೆಚ್ಚಾದ್ನ ನಿಮಗೆ? ತಕ್ಷಿಲ್ ಹೊರಗಡೆ ನಿಂತು ತಾಯಿ ಮಗಳ ಸಂಭಾಷಣೆ ಕೇಳುತ್ತಿದ್ದವನು ಇನ್ನು ತಡ ಮಾಡುವುದು ಬೇಡ ಎನ್ನಿಸಿ ಒಳಗಡೆ ಬಂದ. ಋಗ್ವಿಜ ಅವನನ್ನು ಕಂಡವಳೆ ಕೋಪ ಬಿಟ್ಟು ಭಯಪಟ್ಟಳು. ಅವಳ ಭಯ ನೋಡಿ ತಕ್ಷಿಲ್ ಮನಸ್ಸು ಮುದುಡಿತು. ಅವಳ ಹತ್ತಿರ ಹೋಗಲು ಬಯಸಿದಾಗ ಋಗ್ವಿಜ ಭಯದಿಂದ, ಬೇಡ, ನನ್ನ ಹತ್ತಿರ ಬರಬೇಡ, ದೂರ ಹೋಗು, ಹೊರಟು ಹೋಗು, ನನ್ನ ಕಣ್ಣ ಮುಂದೆ ಇರಬೇಡ ಎಂದವಳೆ. ಕೈಗೆ ಏನಾದರೂ ಸಿಗುವುದೇ ಎಂದು ಹುಡುಕಿದಾಗ ಯಾವ ವಸ್ತು ಸಿಗಲಿಲ್ಲ. ತಕ್ಷಿಲ್, ಋಗ್ವಿ, ಬೇಡ, ಕಾಮ್ ಡೌನ್, ಅಷ್ಟೊಂದು ಭಯಪಡಬೇಡ. ಈಗೇನು, ನಾನು ನಿನ್ನ ಕಣ್ಣಿಗೆ ಕಾಣಿಸಬಾರದು ಅಷ್ಟೇ ತಾನೇ? ಸರಿ, ನಿನಗೆ ಹೇಗೆ ಬೇಕೋ ಹಾಗಿರು. ಅತ್ತೆ, ಬನ್ನಿ ಹೋಗೋಣ, ಋಗ್ವಿಜಳಿಗೆ ರೆಸ್ಟ್ ಬೇಕು ಎನ್ನುತ್ತಾ ಸುಕನ್ಯಾ ಅವರನ್ನು ಹೊರಗಡೆ ಕರೆದೊಯ್ದ. ಸುಕನ್ಯರ ಕಣ್ಣಲ್ಲಿ ನೀರು ನೋಡಿ ರೇಖಾ, ಬೇಡ ಸುಕನ್ಯಾ, ಕಣ್ಣೀರು ಹಾಕಬೇಡ, ಬಂದಿದ್ದು ಎದುರಿಸೋಣ, ಧೈರ್ಯವಾಗಿರು. ನಿನ್ನ ಮಗಳೀಗ ನನ್ನ ಸೊಸೆ ಅಷ್ಟೇ ಅಲ್ಲ, ಮಗಳೂ ಸಹ. ನೀವೆಲ್ಲ ಮನೆಗೆ ಹೋಗಿ. ಬಹಳ ಸಮಯ ನೀವಿಲ್ಲೇ ಇದ್ದರೆ ಋಗ್ವಿಜ ಸಹಿಸಲ್ಲ ಅಂತ ಗೊತ್ತಲ್ವ ನಿಮಗೆ ಎಂದರು. ಋಗ್ವಿಜಳ ತಂದೆ ತಾಯಿ ನೋವಿನಿಂದ ಹೊರಟು ಹೋದರು. ರೇಖಾ ಅವರು ತಕ್ಷಿಲ್ನತ್ತ ಉರಿನೋಟದಿಂದ, ಅಲ್ವೋ, ನಿನಗೆ ಸುಮ್ಮನೆ ಇರೋಕೆ ಆಗಲ್ವಾ? ಯಾಕಿಷ್ಟು ಅರ್ಜೆಂಟ್ ನಿನಗೆ? ಅವಳನ್ನು ಅವಳ ಪಾಡಿಗೆ ಇರೋಕೆ ಬಿಡು. ನಿನ್ನ ಹಠದಿಂದಾನೇ ಅವಳನ್ನು ಮತ್ತೆ ಇಲ್ಲಿ ಕರೆತರೋಕೆ ಈ ಮದುವೆ ಮಾಡಬೇಕಾಯಿತು. ದೂರ ಇದ್ದಿದ್ರೆ ಇಷ್ಟು ತೊಂದರೆ ಆಗ್ತಾ ಇರಲಿಲ್ಲ ಆ ಮಗುಗೆ ಎಂದರು. ಅಮ್ಮ, ನೀವೇನೇ ಅಂದರೂ ಸರಿ, ನನಗೆ ನನ್ನ ಋಗ್ವಿಜ ನನ್ನ ಕಣ್ಣ ಮುಂದೆ ಇರಬೇಕು. ಇವತ್ತು ನಿಮ್ಮ ಮಗ ನಿಮಗೆ ಜೀವಂತವಾಗಿ ಹುಷಾರಾಗಿ ನಿಮಗೆ ಸಿಕ್ಕಿದ್ದಾನೆ. ನೀವು ಕಳೆದುಕೊಂಡಿದ್ದೆಲ್ಲ ನಿಮಗೆ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣನೇ ನನ್ನ ಋಗ್ವಿಜ. ಇಷ್ಟು ಬೇಗ ಎಲ್ಲ ಮರೆತು ಬಿಟ್ರಾ? ನನ್ನ ಋಗ್ವಿಜ ಹೇಗೆ ನನ್ನ ಮರೆತಳೋ ಗೊತ್ತಿಲ್ಲ, ಆದರೆ ನಾನಂತೂ ಅವಳನ್ನು ಮರೆಯಲು ಸಾಧ್ಯವಿಲ್ಲ ಎಂದವನೇ ಹೊರಟು ಹೋದ. ರೇಖಾ ಅವರ ಮನಸ್ಸು ಮಗನಿಗಾಗಿ ಕಳವಳಗೊಂಡಿತು. ಅವನು ಹೇಳಿದ್ದೆಲ್ಲವೂ ನಿಜವೇ. ಋಗ್ವಿಜ ಇರದೇ ಹೋಗಿದ್ದರೆ ತಕ್ಷಿಲ್ನ ಸ್ಥಿತಿ ಏನಾಗಿರುತ್ತಿತ್ತು? ನೆನೆದರೆ ಒಂದು ಕ್ಷಣ ರೇಖಾರ ಜೀವ ಅಲುಗಾಡಿತು. ಮೊದಲ ಭೇಟಿಯ ನಂತರ ಅವಳನ್ನು ಕಾಣಲು ತಕ್ಷಿಲ್ ಕಾಲೇಜಿಗೆ ನೇರವಾಗಿ ಹೋದ. ಅವಳು ಅಲ್ಲಿಯೇ ಇದ್ದಳು. ಅವಳ ಬಳಿ ನೇರವಾಗಿ ಹೋಗಿ ನಿಂತುಕೊಂಡು, ಮಿಸ್, ನಿಮ್ಮ ಹೆಸರು ಏನಂತ ತಿಳ್ಕೋಬಹುದಾ ಎಂದು ಕೇಳಿದ. ಅವನತ್ತ ನೋಡಿದವಳು ಕೋಪದಿಂದ ದುರ್ಗುಟ್ಟಿ ನೋಡಿ ಹೊರಡಲು ನೋಡಿದಾಗ, ತಕ್ಷಿಲ್, ನಾನೇನು ನಿಮ್ಮನ್ನು ತಿಂದು ಹಾಕಲ್ಲ. ನಿಮ್ಮ ಹೆಸರು ಹೇಳಿದ್ರೆ ನಿಮಗೆ ಯಾವ ತೊಂದರೆ ನನ್ನಿಂದಾಗಲ್ಲ ಎಂದಾಗ ಅವನ ಕಾಟ ಸಹಿಸಲಾಗದೆ, ಋಗ್ವಿಜ ಎಂದವಳೆ ಹೊರಟು ಹೋದಳು. ತನ್ನ ಓದು ಮುಗಿದಿದ್ದರೂ ಋಗ್ವಿಜಾಗೋಸ್ಕರ ಪ್ರತಿದಿನ ಕಾಲೇಜಿಗೆ ಬೆಳಿಗ್ಗೆ ಸಾಯಂಕಾಲ ಬಂದು ಹೋಗುತ್ತಿದ್ದ ತಕ್ಷಿಲ್. ಇದರ ಜೊತೆಯೇ ತನ್ನ ಕೆಲಸದ ಮೇಲೂ ಸಹ ಗಮನ ಹರಿಸಿದ್ದ. ಹಾಗೋ ಹೀಗೋ ಅವಳ ಹಿಂದೆ ಓಡಾಡಿ ಸುತ್ತಾಡಿ ಕಾಡಿ ಬೇಡಿ ಅವಳ ಪ್ರೀತಿ ಗಳಿಸಿದ್ದ. ಋಗ್ವಿಜಳ ಪ್ರೀತಿ ದೊರಕಿದ್ದು ಅವನಿಗೆ ನಿಜಕ್ಕೂ ಏನೋ ಒಂದು ಸಾಧಿಸಿದಂತಹ ಅನುಭವವಾಗಿತ್ತು. ಅವಳ ಜೊತೆ ಸುತ್ತಾಡಿದಷ್ಟು ಇನ್ನೂ ಸುತ್ತುವ ಮನಸ್ಸಾಗುತ್ತಿತ್ತು. ಒತ್ತು ಹೋಗುವುದೇ ತಿಳಿಯುತ್ತಿರಲಿಲ್ಲ. ಸಂಪೂರ್ಣವಾಗಿ ಅವಳಲ್ಲೇ ಕಳೆದು ಹೋದವನಿಗೆ ಅವಳಿಲ್ಲದೆ ಜೀವನ ಊಹಿಸಿಕೊಳ್ಳಲು ಅಸಾಧ್ಯ ಎಂಬಂತಾಗಿತ್ತು. ಇಂತಹ ಪರಿಸ್ಥಿತಿ ಇರುವಾಗ ಅದೇಕೋ ಒಂದು ದಿನ ಋಗ್ವಿಜ ಕಾಣೆಯಾಗಿದ್ದಳು. ತಕ್ಷಿಲ್ಗೂ ಸಹ ಸರಿಯಾಗಿ ತಿಳಿದಿರಲಿಲ್ಲ. ಏನಾಗಿದೆ, ಅವಳೆಲ್ಲಿ,
ಆದರೆ ಅವಳಾಗಿಯೇ ತನ್ನನ್ನು ಹುಡುಕಿಕೊಂಡು ಬಂದಿದ್ದಳು. ಕಳೆದು ಹೋಗಿದ್ದ ತನ್ನನ್ನು ಮತ್ತೆ ತನಗೆ ಮರಳಿಸಿಕೊಟ್ಟಿದ್ದಳು. ತಕ್ಷಿಲ್ಗೂ ಸಹ ಕೆಲ ಸಂಗತಿಗಳು ಒಗಟಿನಂತೆ ತೋರಿತ್ತು. ಋಗ್ವಿಜ ಕಳೆದು ಹೋದವಳು ಮತ್ತೆ ತಾನಾಗಿಯೇ ತನ್ನ ಬಳಿಗೆ ಬಂದು ಸುಂದರ ಬದುಕು ನಡೆಸುತ್ತಿರುವಾಗ ದುರ್ವಿಧಿ ಮತ್ತೊಮ್ಮೆ ಅವಳನ್ನು ಅವನಿಂದ ದೂರ ಮಾಡಿತ್ತು. ಅವಳನ್ನು ಹುಡುಕದ ಜಾಗವಿಲ್ಲ, ಅವಳಿಗಾಗಿ ಅಲಿಯದ ಸ್ಥಳವಿಲ್ಲ. ಹೇಗೋ ಮತ್ತೆ ತನ್ನ ಅತ್ತೆ ಮಾವ ಸಿಕ್ಕಿದ ನಂತರ ಋಗ್ವಿಜಳು ಸಹ ಸಿಕ್ಕಿದ್ದಳು. ಅವಳೊಂದಿಗೆ ಮದುವೆಯಾಗುವ ಆಸೆ ವ್ಯಕ್ತಪಡಿಸಿದಾಗ ಋಗ್ವಿಜ ಒಪ್ಪಲಿಲ್ಲ. ಆದರೆ ಎಲ್ಲರನ್ನೂ ಒಪ್ಪಿಸಿ ಅವಳನ್ನು ಬಲವಂತವಾಗಿ ಮದುವೆಯಾಗಿದ್ದ. ಋಗ್ವಿಜ ಯಾಕೆ ಹೀಗೆ ಬದಲಾದಳು ಎಂಬುದೇ ಅವನಿಗೆ ಬಿಡಿಸಲಾಗದ ಕಗ್ಗಂಟಾಗಿತ್ತು. ಅದೂ ಅಲ್ಲದೆ ತನ್ನ ಬಗ್ಗೆ ಸಹ ಅನುಮಾನಗಳಿದ್ದವು. ಅವುಗಳ ಕುರಿತು ಯಾರನ್ನೇ ಕೇಳಿದರೂ ಉತ್ತರ ಸಿಗುತ್ತಿರಲಿಲ್ಲ. ಏನಾದರಾಗಲಿ ಒಟ್ಟಿನಲ್ಲಿ ಋಗ್ವಿಜಳನ್ನು ಮತ್ತೆ ಒಲಿಸಿಕೊಳ್ಳಲು ಮುಂದಾಗಬೇಕು. ಅವಳು ಇಷ್ಟದಂತೆ ನಡೆಯುತ್ತಾ ಅವಳು ತನ್ನೆಡೆ ಒಲವು ತೋರುವಂತೆ ಮಾಡಬೇಕು ಎಂದು ನಿರ್ಧರಿಸಿದ. ಋಗ್ವಿಜ ಒಬ್ಬಳೇ ಕೋಣೆಯಲ್ಲಿ ಕುಳಿತಿದ್ದಾಗ ತನ್ನ ಮದುವೆಗೆ ಎಲ್ಲರೂ ತನ್ನನ್ನು ಒಪ್ಪಿಸಲು ಹೇಗೆಲ್ಲ ಮಾತನಾಡಿದರು ಎಂದು ನೆನಪಿಸಿಕೊಳ್ಳತೊಡಗಿದ್ದಳು. ಅವತ್ತು ತಕ್ಷಿಲ್ ಹುಚ್ಚುಚ್ಚಾಗಿ ಕೈ ಹಿಡಿದು ಎಳೆದಾಡಿ ಹೋದ ನಂತರ ತನ್ನನ್ನು ತಾನು ಕೋಣೆಯಲ್ಲಿ ಬಂಧಿಸಿಕೊಂಡು ಕುಳಿತಿದ್ದಳು. ಅವಳಿಗೆ ತಕ್ಷಿಲ್ನ ಭಯ ಆವರಿಸಿತ್ತು. ಅವನ ಕಣ್ಣಲ್ಲಿದ್ದ ಉದ್ವೇಗ, ತನ್ನ ನೋಡಿದಾಗ ಅವನಲ್ಲಾದ ಬದಲಾವಣೆ ಎಲ್ಲವೂ ಒಬ್ಬ ಸಹಜ ಯುವಕನಂತಿರದೆ ಒಬ್ಬ ಅತಿರೇಕವಾಗಿ ಆಡುವ ಬುದ್ಧಿಭ್ರಮಣೆಗೊಳಗಾದ ವ್ಯಕ್ತಿಯಂತಿತ್ತು. ಇಂಥವನು ತನ್ನೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾ ಕೈ ಹಿಡಿದು ಎಳೆದಾಡಿದರೂ ಸಹ ತನ್ನ ಎತ್ತವರು ಹಾಗೂ ಸಹೋದರ ಸುಮ್ಮನೆ ಇದ್ದಿದ್ದೇಕೆ ಎಂದು ಅರ್ಥವಾಗದೆ ಒದ್ದಾಡುತ್ತಿದ್ದಳು. ಆಗಲೇ ಯಾರೋ ಬಾಗಿಲು ತಟ್ಟುತ್ತಿರುವ ಅನುಭವವಾಯಿತು. ಎದ್ದು ಹೋಗಿ ಒಳಗಿನಿಂದಲೇ ಏನು, ಯಾರದು, ಯಾಕೆ ಹೀಗೆ ಬಾಗಿಲು ತಟ್ಟುತ್ತಿದ್ದೀರಿ ಎಂದು ಕೇಳಿದಳು. ತಕ್ಷಿಲ್ನೇ ಮತ್ತೆ ಬಂದಿರಬಹುದು ಎನ್ನಿಸಿತ್ತವಳಿಗೆ. ಸುಕನ್ಯಾ, ಬಾಗಿಲು ತಗಿ ಮಗಳೇ, ಯಾಕೆ ಹೀಗೆ ಒಳಗಡೆ ಕೂತಿದ್ಯಾ, ಬಾಮ ಹೊರಗೆ ಎಂದ ತಾಯಿಯ ಧ್ವನಿಗೆ ಋಗ್ವಿಜ, ಅಮ್ಮ ನಾನು ಬರಲ್ಲ, ನನಗೆ ಭಯ ಆಗ್ತಿದೆ ಎಂದಳು. ಯಾಕಮ್ಮ ಭಯ ಪಡ್ತೀಯಾ, ಬಾ ಹೊರಗೆ ಎಂದಾಗ, ಇಲ್ಲ ಅವನು ಹುಚ್ಚ, ಇನ್ನೂ ಇಲ್ಲೇ ಇದ್ದಾನಾ, ನಾನಂತೂ ಬರಲ್ಲ, ಅವನನ್ನು ಕಂಡರೆ ನನಗೆ ಭಯ ಎಂದಳು. ಋಗ್ವಿಜ, ಬಾಮ್ಮ ಹೊರಗೆ, ಅವನು ಹೊರ ಹೋಗಾಯಿತು ಎಂದ ತಂದೆಯ ಮಾತಿಗೆ ಋಗ್ವಿಜ ಬಾಗಿಲು ತೆರೆದಳು. ಎಲ್ಲರೂ ಒಳಗಡೆ ಬಂದು ಋಗ್ವಿಜಳನ್ನು ನೋಡಿ ನಿಟ್ಟುಸಿರು ಬಿಟ್ಟರು. ಯಾಕಾಗೆ ಭಯಪಟ್ಟೆ ಅವರನ್ನು ನೋಡಿ, ಅವರು ನಿನ್ನ ಮದುವೆಯಾಗೋರು ಎಂದ ತಂದೆಯ ಮಾತಿಗೆ ಬೆಚ್ಚಿಬಿದ್ದ ಋಗ್ವಿಜ, ಏನು ಹೇಳ್ತಿದ್ದೀರಿ, ನಾನು ಆ ಹುಚ್ಚನ್ನ ಮದುವೆ ಆಗಬೇಕಾ, ಇಲ್ಲ ಸಾಧ್ಯವಿಲ್ಲ, ನನ್ನ ಕೇಳ್ದೆ ಯಾಕೆ ಈ ತೀರ್ಮಾನ ತಗೊಂಡ್ರಿ ಎಂದ ಮಗಳ ಮಾತಿಗೆ ಸುಕುಮಾರ್ ಅವರು, ಮಗಳೇ ನಿನ್ನ ಅವರು ತುಂಬ ಪ್ರೀತಿಸ್ತಾರೆ, ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಎಂದರು. ಅವನೊಬ್ಬ ಪ್ರೀತಿಸಿದ್ರೆ ಸಾಕಾ, ನಾನು ಪ್ರೀತಿಸೋದು ಬೇಡವಾ, ಯಾಕೆ ಹೀಗೆ ನನಗೆ ಹಿಂಸೆ ಕೊಡ್ತಿದ್ದೀರಿ, ನನಗೆ ಅವನಿಷ್ಟ ಇಲ್ಲ, ಅವನನ್ನು ಕಂಡ್ರೇನೆ ನನಗೆ ಭಯ, ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಎಂದಳು ಭಯದಿಂದ. ಹಿಮವಂತ, ನೋಡಮ್ಮ, ಅವರು ನಿನ್ನ ತುಂಬ ಮೆಚ್ಕೊಂಡಿದ್ದಾರೆ, ಅದೂ ಅಲ್ಲದೆ ನಮಗಿಂತ ಅವರು ಬಹಳ ಒಳ್ಳೆಯ ಸ್ಥಿತಿಯಲ್ಲಿದ್ದಾರೆ. ನೀನು ಅವರನ್ನು ಮದುವೆ ಆದರೆ ರಾಣಿ ಥರ ಇರ್ತೀಯಾ, ಜೊತೆಗೆ ಕೆಲಸ ಇಲ್ಲದ ನನಗೆ ಕೆಲಸನೂ ಕೊಡಿಸಿ ಇರೋಕೆ ಒಳ್ಳೆಯ ಮನೆ ಕೊಡ್ತಾರಂತೆ ಎಂದ ಸಹೋದರನ ಮಾತಿಗೆ ಋಗ್ವಿಜ ಇನ್ನಷ್ಟು ಕೋಪಗೊಂಡು, ಏಯ್ ನೀನೊಬ್ಬ ಅಣ್ಣ ಏನೋ, ನಿನಗೆ ಅನುಕೂಲ ಆಗಲಿ ಅಂತ ನಾನೊಬ್ಬ ಹುಚ್ಚನ್ನ ಮದುವೆ ಆಗಬೇಕಾ, ಅಲ್ಲ ನನ್ನ ಜೀವನ ಯಾಕೆ ಈ ಥರ ಬಲಿ ಕೊಡೋಕೆ ನೋಡ್ತಿದ್ದೀರಾ, ಇಲ್ಲ ಆಗಲ್ಲ ಎಂದಳು. ಸುಕುಮಾರ್ ಅವರು, ನೀನು ಏನೇ ಹೇಳಿದ್ರು ನಾನು ಕೇಳಲ್ಲ ಋಗ್ವಿಜ, ನಿನ್ನ ಮದುವೆ ತಕ್ಷಿಲ್ ಜೊತೆನೇ, ಇನ್ನೊಂದು ವಾರದಲ್ಲಿಯೇ ಮದುವೆ, ನಿಶ್ಚಿತಾರ್ಥ ಅದ್ಯಾವುದರ ಅಗತ್ಯ ಇಲ್ಲ, ನೇರವಾಗಿ ಮದುವೆನೇ ಆಗೋದು ಎಂದು ಕಡಾಖಂಡಿತವಾಗಿ ನುಡಿದು ಹೊರಹೋದರು. ಋಗ್ವಿಜ ಹತ್ತು ಕರೆದು ರಂಪಾಟ ಮಾಡುತ್ತಿರುವಾಗ ಯಾರೂ ಅವಳತ್ತ ಗಮನ ಕೊಡದೆ ಹೊರಹೋಗಿದ್ದರು. ಏನಾಗಿದೆ ಇವರಿಗೆಲ್ಲ ಎಂದು ಸೋತು ಕುಸಿದು ಕುಳಿತಿದ್ದಳು. ಮನೆ ಬಿಟ್ಟು ಹೊರ ನಡೆಯಬೇಕು ಎಂದರೂ ಸರ್ಪಗಾವಲಿನ ಹಾಗಿರುವ ತನ್ನ ಅಣ್ಣ ಹಿಮವಂತ ಕೋಣೆಯಲ್ಲಿ ಏನಾದರೂ ಮಾಡಿಕೊಳ್ಳೋಣ ಎಂದರೆ ಎಲ್ಲವನ್ನೂ ತೆಗೆಸಿಬಿಟ್ಟಿದ್ದರು ಅವಳ ಎತ್ತವರು. ಮದುವೆಯ ದಿನದವರೆಗೂ ಎಷ್ಟೇ ಹಠ ಮಾಡಿದ್ದರೂ ಏನೇ ಮಾಡಿದರೂ ಕೇಳದೆ ಮದುವೆ ಮುಗಿಸಿದ್ದ ಎತ್ತವರ ಕುರಿತು ಕೋಪ ಇನ್ನಷ್ಟು ಭುಗಿಲೆದ್ದಿತ್ತು ಋಗ್ವಿಜಳಿಗೆ. ಆದರೆ ಅವಳನ್ನು ಮದುವೆಯಾಗುವಂತೆ ಕಡಾಖಂಡಿತವಾಗಿ ಹೇಳಿ ಹೊರಬಂದ ಎತ್ತವರು ಹಾಗೂ ಸಹೋದರನ ಮಾತು ಅವಳ ಕಿವಿಗೆ ಬಿದ್ದಿದ್ದರೆ ಬಹುಶಃ ಇವತ್ತು ಅವಳು ಇಷ್ಟು ಕೊರಗುವ ಸಂದರ್ಭ ಬರುತ್ತಿರಲಿಲ್ಲ. ಆದರೆ ಅವಳ ಅರಿವಿಗೆ ಬಾರದ ಎಷ್ಟೋ ಸತ್ಯಗಳು ಅನಾವರಣ ಆಗುವುದರಲ್ಲಿತ್ತು. ನೆನಪಲ್ಲೇ ಕಳೆದು ಹೋದ ಋಗ್ವಿಜಳ ಮನಸ್ಸು ಬಹಳವೇ ಮುದುಡಿ ಹೋಗಿತ್ತು. ಎತ್ತವರು ಹಾಗೂ ಒಡಹುಟ್ಟಿದವನ ಕಠೋರ ವರ್ತನೆ, ತಕ್ಷಿಲ್ನ ಅತಿರೇಕ ನಡವಳಿಕೆ, ಇದೆಲ್ಲದರಿಂದ ರೋಸಿ ಹೋದ ಋಗ್ವಿಜ ಉಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ಎದ್ದು ನಿಂತವಳೆ ನೇರವಾಗಿ ಹೋಗಿ ಕೋಣೆಯಲ್ಲಿದ್ದ ಕಪಾಟು ತೆರೆದು ಅದರೊಳಗಿದ್ದ ಮಾತ್ರೆಗಳನ್ನು ತೆಗೆದುಕೊಂಡು ಒಂದೇ ಗುಟುಕಿಗೆ ನುಂಗಿ ಲೋಟವೆತ್ತಿ ಗಟಗಟನೆ ನೀರು ಕುಡಿದಳು. ಕಣ್ಣೆಲ್ಲ ಮಂಜಾಗುತ್ತಿದ್ದಂತೆ ದೇಹ ವಾಲಾಡಿದಂತೆ ಆಯಿತು. ಇನ್ನೇನು ನೆಲಕ್ಕೆ ಬೀಳುವಳೋ ಎನ್ನುವಾಗಲೇ ಎರಡು ಕೈಗಳು ಅವಳ ದೇಹವನ್ನು ಆಧರಿಸಿದ್ದವು. ಬೀಳುತ್ತಿದ್ದವಳನ್ನು ರಕ್ಷಿಸಿದ್ಯಾರು?
ಮುಂದಿನ ಭಾಗದಲ್ಲಿ ನೋಡೋಣ. ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.